ಇದು ನನ್ನ ಕಥೆ, ಇದು ನನ್ನ ಕಥೆ, ಇದು ನನ್ನ ಕಥೆ. ನಮಸ್ಕಾರ, ನಾನು ಮಾನಸ ಹೊಳ್ಳ, ಚಲನಚಿತ್ರ ಹಿನ್ನೆಲೆ ಗಾಯಕಿ ಹಾಗೂ ಸಂಗೀತ ನಿರ್ದೇಶಕಿ. ನಾನು ಮೂಲತಃ ಮಲೆನಾಡಿನವಳು, ಅಂದರೆ ಹುಟ್ಟಿದ್ದು ಬೆಂಗಳೂರಿನಲ್ಲೇ. ನಮ್ಮ ತಂದೆ ತಾಯಿಯವರು ಕೊಪ್ಪ, ಶೃಂಗೇರಿ. ಚಿಕ್ಕ ವಯಸ್ಸಿನಲ್ಲಿ ಊರುಗಳಿಗೆ ಹೋಗಿ ಮಜಾ ಮಾಡ್ತಿದ್ದಿದ್ದು ಉಂಟು. ಕಂಬದಾಟ, ಚಿನ್ನಿದಾಂಡು ಇವೆಲ್ಲ ಆಡ್ತಿದ್ವಿ ತಂಗಿ ತಮ್ಮನ ಜೊತೆ. ನನ್ನ ತಂದೆ ಚಲನಚಿತ್ರ ನಟರು, ಹಾಸ್ಯ ಕಲಾವಿದರು, ರಾಜ್ಯ ಪ್ರಶಸ್ತಿ ಹಾಗೂ ರಾಷ್ಟ್ರ ಪ್ರಶಸ್ತಿ ವಿಜೇತರು. ನನ್ನ ತಾಯಿ ಕೂಡ ರಮಾ ಅರವಿಂದ್ ಅಂತ, ಅವರು ಕೂಡ ಹಲವಾರು ಚಲನಚಿತ್ರಗಳಿಗೆ ಹಿನ್ನೆಲೆ ಗಾಯಕಿಯಾಗಿ ಕೆಲಸ ಮಾಡ್ತಾಯಿದ್ರು. ನನ್ನ ತಂಗಿ ಪ್ರಾರ್ಥನಾ, ಅವಳು ಕೂಡ ಬೇಸ್ ಗಿಟಾರಿಸ್ಟ್ ಮತ್ತು ಗಾಯಕಿ ಕೂಡ. ನನ್ನ ತಮ್ಮ ಅಭಿಷೇಕ್, ಅವನು ಕೂಡ ರಿದಮಿಸ್ಟ್, ಡ್ರಮ್ಸ್, ಕೀಬೋರ್ಡ್, ಹಲವಾರು ವಾದ್ಯಗಳನ್ನ ಅವನು ಕೂಡ ಪರಿಣತಿ ಹೊಂದಿದ್ದಾನೆ. ಚಿಕ್ಕ ವಯಸ್ಸಿನಲ್ಲಿ ಅಮ್ಮನ ಜೊತೆ ಎಲ್ಲ ಕಡೆ ಹೋಗಿ ಹಾಡ್ತಾ ಇದ್ದೆ, ಬಟ್ ಅಷ್ಟು ಸೀರಿಯಸ್ ಆಗಿ ಇಂಟ್ರೆಸ್ಟ್ ಇರ್ತಿರಲಿಲ್ಲ. ಅಮ್ಮ ಸಂಗೀತ ಕ್ಲಾಸ್ಗೆಲ್ಲ ಕರ್ಕೊಂಡೋಗಿ ಸೇರಿಸೋರು, ಆದರೆ ನಾನು 2 ದಿನಕ್ಕೆ 3 ದಿನಕ್ಕೆ ಬಿಟ್ಟು ಬರ್ತಿದ್ದೆ. ಓದೋದ್ರ ಕಡೆ ತುಂಬ ಗಮನ ಇತ್ತು. ಅಮ್ಮ ಒಂದಿನ ರಜಾ ಹಾಕೊಂಡ್ರೂ ಹಾಕ್ತಿರಲಿಲ್ಲ, ಅಷ್ಟು ಸೀರಿಯಸ್ ಆಗಿ ಸ್ಟಡೀಸ್ ಕಡೆ ಇಂಟ್ರೆಸ್ಟ್ ಇದ್ದವಳು. ಅಮ್ಮನ ಜೊತೆಗೆ ಸುಮ್ಮನೆ ಕಾರ್ಯಕ್ರಮಗಳಿಗೆಲ್ಲ ಎಲ್ಲ ಕಡೆ ಹೋಗಿ ಅಮ್ಮನ ಜೊತೆ 1 ಅಥವಾ 2 ಸಾಂಗು ಅವಾಗ ಹಾಡ್ತಾ ಇದ್ದೆ. ನಿಧ ನಿಧ ನೀಸ ಪಾಸಾರಿ ನಿಧ ಮಪ. ಅದಾದ ನಂತರ ನಾನು 10th ಓದಬೇಕಾದ್ರೆ ನಮ್ಮ ತಂದೆಯವರು ಒಂದು ಚಲನಚಿತ್ರನ ನಿರ್ಮಾಣ ಮಾಡಿದ್ರು, ಗಪ್ ಚುಪ್ ಅಂತ. ಸೊ ಈ ಮೂವಿ ನಿರ್ಮಾಣ ಮಾಡಿ ಕೈ ಸುಟ್ಕೊಂಡ್ರು. ಮನೆಯಲ್ಲಿ ಒಂದು ಕಷ್ಟದ ಪರಿಸ್ಥಿತಿ ಅಂತ ಹೇಳ್ಬೋದು. ಸುಮಾರು 40 ಲಕ್ಷವರೆಗೂ ಅವರು ಸಾಲ ಮಾಡ್ಕೊಂಡಿದ್ರು. ಸೊ ಆ ಒಂದು ಸಂದರ್ಭದಲ್ಲಿ ನಮ್ಮಮ್ಮ ನನ್ನ ಆರ್ಕೆಸ್ಟ್ರಾಗೆ ಕರ್ಕೊಂಡೋಗಿ ಸೇರಿಸಿದ್ರು. ಇವಾಗ ಜ್ಞಾಪಕ ಇದೆ, ಶ್ರೀರಾಜ್ ಮೆಲೋಡೀಸ್, ಅಲ್ಲಿ ಫಸ್ಟು ನಾನು ಜಾಯ್ನ್ ಆಗಿದ್ದು. ಅದಕ್ಕೂ ಮುಂಚೆ ಅಮ್ಮನ ಜೊತೆ ಎಲ್ಲ ಕಡೆ ಹೋಗಿ ಹಾಡ್ತಾ ಇದ್ದೆ ಅಷ್ಟೇ. ಬಟ್ ನಾನೇ ಇಂಡಿವಿಜುವಲ್ ಆಗಿ, ಅಂದರೆ ಪ್ರತ್ಯೇಕ ಗಾಯಕಿಯಾಗಿ ಆರ್ಕೆಸ್ಟ್ರಾದಲ್ಲಿ ಹಾಡೋಕ್ಕೆ ಶುರು ಮಾಡಿದ್ದು ನಾನು 10th ಓದಬೇಕಾದ್ರೆ. ಸೊ ಒಂದು ಕಡೆ 10th ಎಕ್ಸಾಮ್ಸು, ಮತ್ತು ಇಲ್ಲಿ ಎಲ್ಲ ಅಪ್ಪ ಮಾಡ್ಕೊಂಡಿದ್ದಂಥ ಇದರಿಂದ ಸಾಲ್ಗಾರ ಕಾಲ್ಸ್ಗಳು ಬೇರೆ ಕೆಲವು ಕಡೆ. ಸೊ ಎರಡನ್ನೂ ನಾನು ಮೇಂಟೈನ್ ಮಾಡ್ತಿದ್ದೆ. ಸೊ ಆರ್ಕೆಸ್ಟ್ರಾಗೆ ಹಾಡೋಕ್ಕೆ ಶುರು ಮಾಡ್ತಿದ್ದೆ. ಅವಾಗ ನನಗೆ ಬರ್ತಿದ್ದು 300 ರೂಪಾಯಿ. ಬಟ್ ಶ್ರೀರಾಜ್ ಮೆಲೋಡೀಸ್ನಲ್ಲಿ ಸುಮಾರು ಕಾರ್ಯಕ್ರಮಗಳು ಕೊಡ್ತಾಯಿದ್ರು. ಅದು ಗಣೇಶ ಸೀಸನ್ ಅಂದರೆ ಬೆಳಗ್ಗೆ ಒಂದು ಕಾರ್ಯಕ್ರಮ, ಮಧ್ಯಾಹ್ನ ಒಂದು ಕಾರ್ಯಕ್ರಮ, ಸಂಜೆ ಒಂದು ಕಾರ್ಯಕ್ರಮ. ಆವಾಗ ಮೆಟಡೋರ್ ವ್ಯಾನ್ನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಿದ್ದು. ಬೆಳಗ್ಗೆ ಒಂದು ಕಾರ್ಯಕ್ರಮ ಕೊಟ್ಟರೆ ನೆಕ್ಸ್ಟ್ ಮಧ್ಯಾಹ್ನ ಪ್ರೋಗ್ರಾಮ್ಗೆ ಅಲ್ಲೇ ಮೆಟಡೋರ್ ವ್ಯಾನಲ್ಲೇ ಹಂಗೆ ರೆಡಿ ಆಗೋದು, ಪರ್ಫಾರ್ಮ್ ಮಾಡೋದು. ಈ ರೀತಿ ಒಂದು ಆರ್ಕೆಸ್ಟ್ರಾ ಜರ್ನಿ ಶುರು ಆಯಿತು ಅಂತ ಹೇಳ್ಬೋದು. ಬಟ್ ಆ ಆರ್ಕೆಸ್ಟ್ರಾ ಜರ್ನಿನಲ್ಲಿ ನಾನು ಏನೇನು ಅನುಭವಿಸಿದ್ದೀನಿ ಅಥವಾ ಕಲ್ತಿದ್ದೀನಿ ಅದೆಲ್ಲ ಖಂಡಿತವಾಗ್ಲೂ ನನಗೆ ಇವಾಗ ತುಂಬಾ ಉಪಯುಕ್ತ ಆಗಿದೆ ಅಂತಲೇ ಹೇಳ್ಬೋದು. ಸುಮಾರು ಕಲ್ತಿದ್ದೀನಿ ನಾನು ಆರ್ಕೆಸ್ಟ್ರಾ ಫೀಲ್ಡಲ್ಲಿ. ಸೊ ಯಾವುದೇ ವಾದ್ಯಗೋಷ್ಠಿ ಕಲಾವಿದರಂದರೆ ನನಗೆ ಯಾವತ್ತೂ ಗೌರವ ಇದ್ದೇ ಇರುತ್ತೆ. ನಂತರ ಯಾವಾಗ ನಾನು ಆರ್ಕೆಸ್ಟ್ರಾ ಫೀಲ್ಡಿಗೆ ಜಾಯ್ನ್ ಆದೆ, ನನಗೆ ಹಾಡೋದ್ರಲ್ಲಿ ಒಂದು ಆಸಕ್ತಿ ಮೂಡ್ತು. ಹೋಗ್ತಾ 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 ನಾನು ತುಂಬಾ ಮುಳುಗೋಕ್ಕೆ ಶುರು ಮಾಡಿದೆ ಸಂಗೀತದಲ್ಲಿ. ನಾನು BA ಮ್ಯೂಸಿಕ್
ಮಾಡಿದೆ ಮಹಾರಾಣಿ ಕಾಲೇಜ್ನಲ್ಲಿ. ಅಂದರೆ PUCಯಿಂದನೇ ನಾನು ಇಲ್ಲಿ PCMBನ 3 ತಿಂಗಳಿಗೆ ಬಿಟ್ಟು 1 ವರ್ಷ ಅಲ್ಲೇ ಡ್ರಾಪ್ ಆಯಿತು, 1 ವರ್ಷ ವೇಸ್ಟ್ ಆಯಿತು. ಅದಾದ ನಂತರ ನೆಕ್ಸ್ಟು ನಾನು ಮಹಾರಾಣಿ ಕಾಲೇಜ್ ಜಾಯ್ನ್ ಆದೆ. ಅಲ್ಲಿ ಮ್ಯೂಸಿಕ್ ಒಂದು ಸಬ್ಜೆಕ್ಟಾಗಿ ತೊಗೊಂಡೆ. ನಂತರ ಅಲ್ಲಿ BA ಕಂಪ್ಲೀಟ್ ಮಾಡಿದೆ, BA ಮ್ಯೂಸಿಕ್ ಮಾಡಿದೆ. ನಾನು BA ಮ್ಯೂಸಿಕ್ ಮಾಡಬೇಕಾದ್ರೆ ನಾಗಮಣಿ ಶ್ರೀನಾಥ್ ಅವರು ಮತ್ತು ಸರ್ವಮಂಗಳ ಶಂಕರ್ ಅವರು ನನಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಗುರುಗಳಾಗಿದ್ದರು. ಅದಾದ ನಂತರ ಫಯಾಜ್ ಖಾನ್ ಅವರು ಕೂಡ ಬನಶಂಕರಿನಲ್ಲಿ ಕ್ಲಾಸಸ್ ಮಾಡೋರು, ಅಲ್ಲಿ ಕೂಡ ನಾನು ಅಟೆಂಡ್ ಮಾಡ್ತಾಯಿದ್ದೆ. ನಂತರ ವೆಂಕಟೇಶ್ ಆಲ್ಕೋಡವ್ರ ಹತ್ರ ನಾನು ಸ್ವಲ್ಪ ದಿನ ಅಭ್ಯಾಸ ಮಾಡಿದ್ದೀನಿ. ಆಮೇಲೆ ನಮ್ಮ ಸ್ಟೀಫನ್ ಪ್ರಯೋಗ್ ಸರ್ ಹತ್ರ ನಾನು ಈಗಲೂ ನನ್ನ ಪಿಯಾನೋ ಗ್ರೇಡ್ಸ್ಗಳನ್ನ ಮಾಡ್ಕೋತಿದ್ದೀನಿ, ವೋಕಲ್ ಟ್ರೈನಿಂಗ್ ಅಭ್ಯಾಸ ಮಾಡ್ತಿದ್ದೀನಿ ಅವ್ರ ಹತ್ರ. ನಂತರ ವೀಣಾ ವಾರಣಿ ಅವ್ರ ಹತ್ರ ಕೂಡ ನಾನು ಸುಮಾರು ವಿಷಯಗಳನ್ನ ಕಲಿತಾನೇ ಇರ್ತೀನಿ. ಸೊ ಕಲಿಕೆ ಅನ್ನೋದು ಒಂಥರ ನೆವರ್ ಎಂಡಿಂಗ್. ಅದಾದ ನಂತರ ನಾವು ಅಷ್ಟೊತ್ತಿಗೆ ನಾನು, ನನ್ನ ತಂಗಿ, ನನ್ನ ತಮ್ಮ ಪ್ರೋಗ್ರಾಮ್ಗಳನ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ಮಲ್ನಾಡ್ ಸಿಸ್ಟರ್ಸ್ ಅಂತಲೇ ಕಾರ್ಯಕ್ರಮಗಳನ್ನ ಕೊಡ್ತಾಯಿದ್ವಿ. ಆಲ್ಮೋಸ್ಟ್ ಒಂದು 10 ಇಯರ್ಸ್ ನಾನು ಆರ್ಕೆಸ್ಟ್ರಾ ಫೀಲ್ಡ್ನಲ್ಲಿ ವರ್ಕ್ ಮಾಡಿದ್ದೀನಿ. ಅದಾದ ನಂತರ ನಾನು ರೆಕಾರ್ಡಿಂಗ್ ಫೀಲ್ಡ್ಗೆ ಎಂಟ್ರಿ ಆಗಿದ್ದು ಆ್ಯಸ್ ಎ ಕೋರಸ್ ಸಿಂಗರ್. ಸೊ ಮೊದಲು ನಾನು ಮನೋಹರ್ ಸರ್ ಹತ್ರ ಮತ್ತು ವೆಂಕಟ್ ನಾರಾಯಣ್ ಅವರು ಮೈಸೂರು ಮೋಹನ್ ಅವರ ಒಂದು ಆರ್ಕೆಸ್ಟ್ರಾದಲ್ಲಿ ನನಗೆ ಪರಿಚಿತರು. ಸೊ ಅವರು ನನ್ನ ಕರೆದ್ಬಿಟ್ಟು ಹಾಡಿಸಿದಾಗ ರೆಕಾರ್ಡಿಂಗ್ನಲ್ಲಿ ಹಾಡಿಸಿದಾಗ ನಿನ್ನ ವಾಯ್ಸ್ ತುಂಬ ಚೆನ್ನಾಗಿದೆ, ರೆಕಾರ್ಡಿಂಗ್ ಸೂಟ್ ಆಗುತ್ತೆ, ಆರ್ಕೆಸ್ಟ್ರಾಗೆ ಹೋಗೋದನ್ನು ಸ್ವಲ್ಪ ಅವಾಯ್ಡ್ ಮಾಡು, ಯಾಕಂದರೆ ಪಬ್ಲಿಕ್ ಪ್ಲೇಸಲ್ಲಿ ಹಾಡ್ತಾ ವಾಯ್ಸ್ ಹಾಳಾಗುತ್ತೆ, ಆ ಧೂಳಲ್ಲಿ ಇದು ಮಾಡೋದ್ರಿಂದ, ನಿದ್ದೆಗೆಡೋದ್ರಿಂದ, ಈ ಕಡೆ ಸ್ವಲ್ಪ ರೆಕಾರ್ಡಿಂಗ್ ಫೀಲ್ಡಿಗೆ ಕಾನ್ಸಂಟ್ರೇಟ್ ಮಾಡು ಅಂತ ಹೇಳಿ ಅಲ್ಲಿಂದ ನನಗೆ ವೆಂಕಟನಾರಾಯಣ್ ಅವರು ಗ್ರೇಟ್ ಸಪೋರ್ಟಿಂದ ಅಲ್ಲಿಂದ ನನ್ನ ಒಂದು ರೆಕಾರ್ಡಿಂಗ್ ಒಂದು ಜರ್ನಿ, ಪ್ಲೇಬ್ಯಾಕ್ ಸಿಂಗಿಂಗ್ ಜರ್ನಿ ಶುರುವಾಗಿದ್ದು. ನನ್ನ ಮೊದಲನೇ ಹಾಡು ಆವಾಗ ಬಂದಿದ್ದು ತಿಮ್ಮ ಚಿತ್ರದ ಉಯ್ಯಾಲೆ ಉಯ್ಯಾಲೆ. ಪ್ರೀತಿಯ ಉಯ್ಯಾಲೆ ಇಬ್ಬರ ಜೋಡಿ ನೋಡಿ ಬೆರಗಾಗಿ ನಿಂತೈತೆ. ನಾನು ಕೋರಸ್ ಸಿಂಗರ್ ಆಗಿ ಹಾಡೋಕ್ಕೆ ಶುರು ಮಾಡಿದ್ದೆ, ಟ್ರ್ಯಾಕ್ ಕೂಡ ಹಾಡ್ತಾ ಇದ್ದೆ. ಆಲ್ಮೋಸ್ಟ್ ಒಂದು 35 ಚಲನಚಿತ್ರಗಳಿಗೆ ಹಾಡಿದ್ದೆ. ಆದರೂ ಇಂಡಸ್ಟ್ರಿನಲ್ಲಿ ಈ ಥರ ಒಂದು ವಾಯ್ಸ್ ಇದೆ ಅಂತ ಅಷ್ಟಾಗಿ ಗೊತ್ತಿರಲಿಲ್ಲ ಯಾರಿಗೂ. ನಾನು ಯಾವಾಗ ಕೆಲವು ಟೈಟಲ್ ಸಾಂಗ್ಗಳು ಹಾಡಿದೆ, ಪ್ರಣವ ಅಯ್ಯಂಗಾರ್ ಮತ್ತು ಹೃದಯ್ ಗೋಸ್ವಾಮಿ ಇವರ ಒಂದು ನಿರ್ದೇಶನದಲ್ಲಿ ಅನಾವರಣ, ನಮ್ಮಮ್ಮ ಶಾರದೆ, ಅಶ್ವಿನಿ ನಕ್ಷತ್ರ ಮತ್ತು ಅರಸಿ ಈ ಗೀತೆಗಳು ಬಂದಾಗ ಇಂಡಸ್ಟ್ರಿನಲ್ಲಿ ಇದೊಂದು ಹೊಸ ವಾಯ್ಸ್ ಇದೆ, ಇವ್ರನ್ನ ಯೂಸ್ ಮಾಡ್ಕೋಬೇಕು ಅನ್ನೋದೊಂದು ಟಾಕ್ ಶುರು ಆಯಿತು. ಸೊ ನನ್ನ ಒಂದು ಅರಸಿ ಅನ್ನೋ ಟೈಟಲ್ ಸಾಂಗ್ನ ಕೇಳಿಬಿಟ್ಟು ಅರ್ಜುನ್ ಜನ್ಯ ಸರು ನನ್ನ ಕರೆಸಿ ನನಗೆ ಮೊದಲನೇ ಅವಕಾಶ ಕೊಟ್ಟಿದ್ದೆ ರಜನಿಕಾಂತ ಚಿತ್ರದ್ದು ಒಲವಿನ ಕಿರಣಕ್ಕೆ ಅಂತ. ಆ ಸಾಂಗ್ ಹಾಡಬೇಕಾದ್ರೆ ನನಗೆ ಮೇನ್ ಹಾಡ್ತಿದ್ದೀನೋ ಟ್ರ್ಯಾಕ್ ಹಾಡ್ತಿದ್ದೀನೋ ಅದೆಲ್ಲ ಗೊತ್ತಿಲ್ಲ, ಬಟ್ ಆಲ್ರೆಡಿ ಹೆಡ್ಫೋನಲ್ಲಿ ಸೋನು ನಿಗಮ್ ಅವ್ರ ವಾಯ್ಸ್ ಕೇಳಿಸ್ತಾ ಇತ್ತು. ಸೊ ಆ ಒಂದು ಪಾಸಿಟಿವ್ ಇದರಲ್ಲೇ ಆ ಸಾಂಗ್ನ ಹಾಡಿದೆ. ಬಟ್ ಅದು ಫೈನಲ್ ಆಗುತ್ತೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಸಾಂಗ್ ರಿಲೀಸ್ ಆದಮೇಲೆ ಅರ್ಜುನ್ ಜನ್ಯ ಅವ್ರು ಕಾಲ್ ಮಾಡಿಬಿಟ್ಟು ಈ ಥರ ನಿಮ್ಮ ವಾಯ್ಸ್ ಇಟ್ಟಿದ್ದೀನಿ ಮೇಡಮ್, ತುಂಬ ಚೆನ್ನಾಗಿ ಸೂಟ್ ಆಗ್ತಿದೆ ಅಂತಂದರು. ಹೃದಯವೇ ವೇದಿಕೆ ಬರೆಯದ ಕವನಕ್ಕೆ ಕೊಡುವೆಯ ಶೀರ್ಷಿಕೆ. ನಂತರ ಹಲವಾರು ಸಂಗೀತ ನಿರ್ದೇಶಕರುಗಳಿಗೆ ಹಾಡೋಕ್ಕೆ ಶುರು ಮಾಡಿದೆ, ಅವಕಾಶಗಳು ಸಿಗ್ತಾಯಿತ್ತು. ಅರ್ಜುನ್ ಜನ್ಯ ಅವರ ಸುಮಾರು ಸಾಂಗ್ಸ್ಗಳು ನಾನು ಹಾಡಿರೋಂಥ ಸುಮಾರು ಸಾಂಗ್ಸ್ಗಳು ನನಗೆ ಹಿಟ್ ಸಾಂಗ್ ಸಿಕ್ಕಿರೋದು ಅರ್ಜುನ್ ಜನ್ಯರಿಂದ ಅಂತಲೇ ಹೇಳ್ಬೋದು. ಅದಂತರ ಹರಿಕೃಷ್ಣ ಅವ್ರಿಗೂ ಹಾಡಿದ್ದೀನಿ, ಗಂಧರ್ವ ಅವರು, ವಿನು ಮನಸ್ಸು, ಸುಮಾರು ವಿ ಮನೋಹರ್ ಸರ್, ಸುಮಾರು ಜನಕ್ಕೆ ಗಾಯಕಿಯಾಗಿ ಕೆಲಸ ಮಾಡಿದ್ದೀನಿ. ಅದಾದ ನಂತರ ಹೀಗೆ ಒಂದು 2014ನಲ್ಲಿ ನಂದು ಅಧ್ಯಕ್ಷ ಕಣ್ಣಿಗೂ ಕಣ್ಣಿಗೂ ಈ ಸಾಂಗ್ ಫಿಲ್ಮ್ ಫೇರ್ಗೆ ನಾಮಿನೇಟ್ ಕೂಡ ಆಗಿತ್ತು. ಕರ್ಟನು ಹಾಕಲು ರೆಪ್ಪೆಗೆ ಮುಜುಗರ. ಅದಾದ ನಂತರ ಹೀಗೆ ನನ್ನ ಜರ್ನಿ ನಡೀತಾ ಇತ್ತು. 2016ನಲ್ಲಿ ನನಗೆ ವಾಯ್ಸ್ ಪ್ರಾಬ್ಲಮ್ ಆಯಿತು, ಅಂದರೆ ಆ್ಯಸಿಡ್ ರಿಫ್ಲಕ್ಸ್ ಅಂತ. ಇದು ಬಂದು ವೋಕಲ್ ಕಾರ್ಡ್ಸ್ಗೆ ಎಫೆಕ್ಟ್ ಮಾಡುತ್ತೆ. ಈ ಅಸಿಡಿಟಿ ಪ್ರಾಬ್ಲಮ್ ನನಗೆ ಮುಂಚೆಯಿಂದ ಇತ್ತು, ಬಟ್ 2016ನಲ್ಲಿ ಆಲ್ಮೋಸ್ಟ್ ನನಗೆ ವಾಯ್ಸೇ ಬರ್ತಿಲ್ಲ. ಆ್ಯಕ್ಚುಲಿ
ಒಂದು ಅರ್ಜುನ್ ಜನ್ಯರ್ಗೆ ಒಂದು ಸಾಂಗ್ ಹಾಡಿದ್ದೆ. ಅದರದ್ದು ಇನ್ನೇನು 2 ಲೈನ್ ಕರೆಕ್ಷನ್ ಇರಬೇಕಿತ್ತು. ನನಗೆ ಎಕ್ಸಾಕ್ಟಾಗಿ ಮೂವಿ ಜ್ಞಾಪಕ ಇಲ್ಲ. ಸುದೀಪ್ ಅವ್ರದ್ದು ಯಾವುದೋ ಒಂದು ಚಲನಚಿತ್ರ. ಅವತ್ತು 2 ಲೈನ್ ಕರೆಕ್ಷನ್ ಮಾಡಬೇಕು ಅಂದಾಗ ನಾನು ಈ ಥರ ನನ್ನ ವಾಯ್ಸ್ ಈ ಥರ ಆಗಿದೆ ಅಂತ ಅಂದ್ಬಿಟ್ಟು ನಾನೊಂದು ವಾಯ್ಸ್ ನೋಟ್ ಕಳಿಸ್ದೆ. ಟೋಟಲಾಗಿ ನನ್ನ ವಾಯ್ಸ್ ಏನೇನೂ ಇರಲಿಲ್ಲ ಅಂತ ಹೇಳ್ಬೋದು. ವಾಯ್ಸೇ ಆಚೆ ಬರ್ತಿರ್ಲಿಲ್ಲ, ಗಾಳಿ ಬಿಟ್ಟರೆ ಇನ್ನೇನೂ ಬರ್ತಿರ್ಲಿಲ್ಲ ಆವತ್ತಿನ ದಿನ. ನಂತರ ಆಲ್ಮೋಸ್ಟ್ 6 months ನಾನು ಹಾಡೋಕ್ಕೆ ಆಗಿರಲಿಲ್ಲ. ಅದಾದ ನಂತರ ಬೇರೆ ನಾನು ಅಕ್ಯುಪ್ರೆಷರ್ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು ಅದರಿಂದ ಆಚೆ ಬರೋಕ್ಕೆ ನನಗೆ ಆಲ್ಮೋಸ್ಟ್ 1 ವರ್ಷ ಹಿಡಿತು. ಯಾಕಂದರೆ 6 ತಿಂಗಳಾದಮೇಲೆ ವಾಯ್ಸ್ನ ಮತ್ತೆ ಬ್ಯಾಕ್ ತೊಗೊಂಬಂದು ದಿನನಿತ್ಯ ಅಭ್ಯಾಸ ಮಾಡಿ ನನ್ನ ಮತ್ತೆ ಆ ಕಂಟ್ರೋಲಿಗೆ ತರೋಕ್ಕೆ ನನಗೆ 1-1.5 ವರ್ಷ ಹಿಡಿತು ಅಂತ ಹೇಳ್ಬೋದು. ಆ ಒಂದು ಪೀರಿಯಡಲ್ಲಿ ನನಗೆ ಸ್ವಲ್ಪ ಅವಕಾಶಗಳು ಕಡಿಮೆ ಆಯಿತು ಅಂತಲೇ ಹೇಳ್ಬೋದು. ಅದಾದ ನಂತರ ನಾನು ಆ್ಯಕ್ಚುಲಿ ಚಿಕ್ಕ ವಯಸ್ಸಿಂದನೂ ಕಂಪೋಸ್ ಮಾಡ್ತಿದ್ದೆ. ಈ ಸ್ಕೂಲ್ ಡೇಸ್ನಲ್ಲಿ ಕೂಡ ಪದ್ಯಗಳಿಗೆ ಕಂಪೋಸ್ ಮಾಡ್ತಿದ್ದೆ. ಆಮೇಲೆ ಕೆಲವು ಚಾನಲ್ಗೆ ಟೈಟಲ್ ಸಾಂಗ್ಸ್ ಎಲ್ಲ ಮಾಡ್ತಿದ್ದೆ. ಬಟ್ ಫುಲ್ ಫ್ಲೆಡ್ಜಾಗಿ ನನ್ನ ಮ್ಯೂಸಿಕ್ ಡೈರೆಕ್ಷನ್ ಮಾಡೋಕ್ಕೆ ಅಷ್ಟೊಂದೇನು ಇಂಟ್ರೆಸ್ಟ್ ಇರಲಿಲ್ಲ. ಅಂದರೆ ಒಂದು ಈ ಕಡೆ ಪ್ಲೇಬ್ಯಾಕ್ ಸಿಂಗಿಂಗ್ಗೆ ಎಲ್ಲಿ ಹೊಡೆದ ಬೀಳುತ್ತೋ, ನಾಳೆ ದಿನ ಯಾರು ಕರೀತಾರೋ ಇಲ್ವೋ, ಈ ಥರ ಎಲ್ಲ ಒಂದಷ್ಟು ಕನ್ಫ್ಯೂಷನ್ಸ್ ಇತ್ತು. ಬಟ್ ಆದರೆ ನನ್ನ ವಾಯ್ಸ್ ಯಾವಾಗ ಕೈ ಕೊಡ್ತೋ ಆವಾಗ ನಾನು ಇನ್ನೇನಾದರೂ ಮಾಡಬೇಕು, ಇನ್ನೇನು ಮಾಡಿದ್ರು ಮ್ಯೂಸಿಕ್ನಲ್ಲೇ ಮಾಡಬೇಕು, ಮ್ಯೂಸಿಕ್ ಬಿಟ್ಟು ಬೇರೆ ಏನಕ್ಕೂ ಹೋಗೋಕ್ಕಾಗಲ್ಲ. ಸೊ ಮ್ಯೂಸಿಕ್ನಲ್ಲೇ ಮುಂದುವರಿಬೇಕು ಅಂತ ಒಂದೊಂದೇ ನಾನು ಆ್ಯಕ್ಚುಲಿ ಚಿಕ್ಕ ವಯಸ್ಸಿಂದ ಕೀಬೋರ್ಡ್ ನುಡಿಸ್ತಿದ್ದೆ. ಸೊ ಪಿಯಾನೋ ಕಲಿಯೋದನ್ನು ಕಂಟಿನ್ಯೂ ಮಾಡಿದೆ. ನಮ್ಮ ಸ್ಟೀಫನ್ ಪ್ರಯೋಗ್ ಅಂತ ಅವ್ರ ಹತ್ರ ಪಿಯಾನೋ, ಗೋಕುಲ್ ಎಲ್ಲ ಟ್ರೈನಿಂಗ್ ಮಾಡ್ಕೋತಿದ್ದೆ. ಜೊತೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಎಲ್ಲದ್ರ ಬಗ್ಗೆನೂ ಕಲಿತಾ ಇದ್ದೆ, ತಿಳ್ಕೊತಾ ಇದ್ದೆ. ಈಗಲೂ ಜರ್ನಿ ಅದು ಹಾಗೆ ನಡೀತಾ ಇದೆ. ಕಲಿಕೆ ಅನ್ನೋದು ಅದು ಮುಗಿಯೋದೇ ಇಲ್ಲ. ಸೊ ನಾನು ಪೂರ್ತಿಯಾಗಿ ಮ್ಯೂಸಿಕ್ ಡೈರೆಕ್ಷನ್ಗೆ ಬರೋದಕ್ಕೆ ನನ್ನ ವಾಯ್ಸ್ ಕೈ ಕೊಟ್ಟಿದ್ದೇ ಕಾರಣ ಅಂತ ಹೇಳ್ಬೋದು. ಇಲ್ಲಾಂದರೆ ಮೇ ಬಿ ಆ ಒಂದೇ ಲೈನಲ್ಲಿ ಜರ್ನಿ ಹಾಗೆ ಕಂಟಿನ್ಯೂ ಆಗ್ತಿತ್ತು ಅನ್ಕೋತೀನಿ. ಸೊ ನನಗೆ ಆಮೇಲೆ ಅರ್ಥ ಆಗಿದ್ದು, ಲೈಫ್ನಲ್ಲಿ ಏನಾದರೂ ಏನೋ ಕೆಟ್ಟದ್ದು ಆಗ್ತಿದೆ ಅಂತಂದರೆ ಮುಂದಕ್ಕೆ ಅದು ಒಳ್ಳೇದಾಗೇ ಆಗುತ್ತೆ ಅಂತ. ಮೇ ಬಿ ಅವತ್ತು ನನ್ನ ವಾಯ್ಸ್ ಕೈ ಕೊಡದಿದ್ರೆ ನಾನು ಇವತ್ತು ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾ ಇರಲಿಲ್ಲ. ನಂತರ ನನ್ನ ಮೊದಲನೇ ಚಿತ್ರ ನಾನು ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದು 6 to 6 ಅಂತ. ಹಾಡೋದಕ್ಕೆ ಅವಕಾಶಗಳು ಯಾಕೋ ಕಡಿಮೆ ಆಗ್ತಿದೆ ಅನ್ನಿಸ್ತು. ಒಂದು ಕಡೆ ಈ ಕಡೆ ಮ್ಯೂಸಿಕ್ ಡೈರೆಕ್ಷನ್ ಕಡೆ ಕೀಬೋರ್ಡ್ ಪ್ರೋಗ್ರಾಮಿಂಗ್ ಮಾಡೋದಾಗಲಿ, ಬೇರೆ ವಿಷಯಗಳನ್ನ ಕಲಿಯೋದಾಗಲಿ, ಮಿಕ್ಸ್ ಮಾಸ್ಟರಿಂಗ್ ಮಾಡೋದು, ಈ ಕಡೆ ಎಲ್ಲ ನನ್ನ ಇಂಟ್ರೆಸ್ಟ್ ಬೆಳೀತಾ ಹೋಗ್ತು. ಬೈ ಗಾಡ್ಸ್ ಗ್ರೇಸ್ ಅಂತ ಹೇಳ್ಬೋದು. ನಾನು ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಿದ್ದು ಸ್ವಲ್ಪ ದಿನಗಳಲ್ಲೇ ನನಗೆ ಮತ್ತೆ ಒಳ್ಳೊಳ್ಳೆ ಸಾಂಗ್ಸ್ಗಳು, ಹಿಟ್ ಸಾಂಗ್ಸ್ ಸಿಕ್ತು ಅಂತ ಹೇಳ್ಬೋದು. ಅದು ಇತ್ತೀಚೆಗೆ ಅಂದರೆ 99ನಲ್ಲಿ ಆಗಿದೆ ಅನ್ನೋ ಸಾಂಗ್ ಆಗಲಿ. ನನ್ನ ಜನ್ಮ ಸಾರ್ಥಕ ನಿನ್ನ ತೋಳಲಿ, ನನ್ನ ಲೋಕ ಮೋಹಕ, ಹೀಗೆ ಹಲವಾರು ಚಿತ್ರಗಳಿಗೆ ಇವಾಗ ಹಾಡ್ತಾ ಇದ್ದೀನಿ. ಒಮ್ಮೆ ನೋಡಿ ನಿನ್ನ ಮತ್ತೆ ಜೀವಂತಾನ ಬದುಕಿ ಬಿಡುವೆ